ಅಂದರೆ ನಾನು ಅಷ್ಟು ಕೆಟ್ಟದಾಗ ಅಡುಗೆ ಮಾಡ್ತೀನಿ ನಿಮ್ಮ ಹತ್ರ. ಆಗ ಹೇಳ್ತಿಲ್ಲ ಅಮ್ಮವ್ರೆ, ಬೇಕಾದ್ರೆ ನೀವೇ ನಾಯಿಗೆ ಅನ್ನ ಹಾಕಿ ನೋಡಿ ಗೊತ್ತಾಗುತ್ತೆ. ಅಂದರೆ ನಿನ್ನ ಮಾತಿನ ಪ್ರಕಾರ ನೀನು ಚೆನ್ನಾಗಿ ಮಾಡ್ತೀಯ, ನಾನು ಚೆನ್ನಾಗಿ ಮಾಡಲ್ಲ ಅನ್ನೋ ರೀತಿ ನೀನು ಹೇಳ್ತಾ ಇದೀಯ. ಆಗೆಲ್ಲ ಏನೂ ಹೇಳ್ತಿಲ್ಲಪ್ಪ ನಾವು. ಈ ಕಡೆ ಬಾ, ನಾನು ನಮ್ಮ ಪಮ್ಮಿನ ಕರಿತೀನಿ. ಪಮ್ಮಿ ಪಮ್ಮಿ ಬಾ ಪಮ್ಮಿ. ಪಮ್ಮಿ ಪಮ್ಮಿ ಇದ್ಯಾಕೆ ಈ ರೀತಿ ನಾಯಿ ಮಕ್ಕೊಂಡಿದೆ? ಗೊತ್ತಿಲ್ಲ ಅಮ್ಮವ್ರೆ ಯಾಕೆ ಅಮ್ಮ ಹಾಕೊಂಡಿದೆ ಅಂತ. ಸತ್ಗಿತ್ತೇನಾದ್ರು ಹೋಯ್ತಾನೆ? ಇಲ್ಲ ಅಮ್ಮವ್ರೆ, ಇತ್ತೀಚೆಗಂತೂ ಈ ಥರನೇ ಮಲ್ಕೊತಾ ಇರೋದು. ನಾನು ಮೊನ್ನೆ ಹಂಗೆ ಮಾಡಿ ಸತ್ತೋಗ್ಬಿಟ್ಟಿದೆ ಈ ನಾಯಿ ಅಂದ್ಕೊಂಡಿದ್ದೆ. ಆಯಿತು, ಇದು ಸತ್ತಿಲ್ಲ ಬದುಕಿದೆ ಅಂತ. ಓ ಹಾಗಾ, ತುಂಬ ನಿದ್ದೆ ಹೊಡಿತಾ ಇದೆ ಅಂತ ಕಾಣಿಸುತ್ತೆ. ಶಾಕ್ ಆಗಿಬಿಡ್ತು. ತುಂಬ ಪ್ರೀತಿಯಿಂದ ಸಾಕಿದ್ದೀನಿ, ಅದಿಲ್ಲ ಅಂದರೆ ನಮ್ಮ ಕೈಯಾಗಿ ಇರೋಕ್ಕೂ ಆಗಲ್ಲ. ಅಷ್ಟು ಜೀವ ಅದು, ನಾನು ಅಷ್ಟು ಹಚ್ಕೊಂಡಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆಯಿತು ಅಮ್ಮವ್ರೆ, ನಿಮ್ಮ ಜೀವನ ನಾನು ಜೀವ ಇಟ್ಟು ಕಾಪಾಡ್ಕೊತೀನಿ ಆಯಿತಾ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಓಹೋ, ಜೀವಕ್ಕೆ ಜೀವ ಇಟ್ಟು ಕಾಪಾಡ್ಕೊತಾಳತ್ತೆ. ಇಂಥ ಗೋಡೆ ಮಾತುಗಳಿಗೆಲ್ಲ ಹೇಳಿ ನನ್ನ ಹತ್ರ ಸ್ಯಾಲ್ರಿ ರೇಸ್ ಮಾಡ್ಕೋಬೇಕು ಅಂತ ನಿಮ್ಮ ಇದು ಗಿಮಿಕ್. ಇದೆಯೋ ಓದಿ ಅನ್ಕೊಂಬಿಟ್ಟೆ ಪಮ್ಮಿ. ಅಂತ ಇದು ಹೆಂಗೋ ಬೋಗೋ ಅಂದೆಲ್ಲ ನಂಗೆ ಹೆಂಗೋ ನಾನು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ನಾನು ನೆಮ್ಮದಿಯಾಗಿ ಹೋಗಿ ಮಲ್ಕೊತೀನಿ. ಗುಡ್ ನೈಟ್ ಪಮ್ಮಿ. ನಾಯಿಗಾರು ಒಂದು ಗುಡ್ ನೈಟ್ ಹೇಳ್ತಾರೆ ಈ ಮನುಷ್ಯರು. ಅದೇ ನಾವು ಕೆಲಸದವ್ರಿಗೂ ನಾವು ಇವರಂತೆ ಒಂದು ಮನುಷ್ಯರು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಇವ್ರಿಗೆ. ಜನ್ಮಕ್ಕೆ ಬೆಂಕಿ ಹಾಕ.